ಇವತ್ತಿನ ಟಾಪಿಕ್ ಡೆಲ್ಲಿ ಏರ್ ಪೊಲ್ಯೂಷನ್. ನಿಮಗೆ ಗೊತ್ತಿರ್ಬೋದು, ನಮ್ಮ ರೀಸೆಂಟ್ ಡೇಸಲ್ಲಿ ನ್ಯೂಸಲ್ಲಿ ಚಾನಲ್ಸ್ ಎಲ್ಲ ಬರ್ತಾ ಇದೆ. ಡೆಲ್ಲಿ ಏರ್ ಪೊಲ್ಯೂಷನ್ ಮಿತಿಮೀರಿ ಜಾಸ್ತಿ ಆಗಿದೆ, 1200 AQIನ ರೀಚ್ ಆಗ್ತಿದೆ. ಆದರೆ ಪ್ರತಿ ವರ್ಷ ವಿಂಟರ್ ಬಂದರೆ ಸಾಕು, ಇದೇ ನ್ಯೂಸು ಇದೇ ಚಾನಲ್, ಆದರೆ ರೆಮಿಡೀಸೇ ಇಲ್ವಾ ಇದಕ್ಕೆ? ಆದರೆ ಇವತ್ತು ನಾವು ಇಂಪ್ಯಾಕ್ಟ್ ಹೈವ್ ಯೂಟ್ಯೂಬ್ ಚಾನಲಿಂದ ಸೊಲ್ಯೂಷನ್ಸ್ ಕೂಡ ತಂದಿದ್ದೀವಿ. ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಅದೇ ರೀತಿ ಹೆಂಗೆ ಗೊತ್ತಾ, ಪ್ರತಿಯೊಂದು ದೋಷಕ್ಕೂ ಒಂದು ಪರಿಹಾರ ಇದ್ದಂಗೆ. ಆದರೆ ಈ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ಸು, ಈ ಯೂಟ್ಯೂಬ್ ಚಾನಲ್ ವೀಡಿಯೋನ ನೋಡೋಣ ಬನ್ನಿ. ಪ್ರಾಬ್ಲಮ್ ನಂಬರ್ 1, ಸ್ಟಬಲ್ ಬರ್ನಿಂಗ್. ಸ್ಟಬಲ್ ಬರ್ನಿಂಗ್ ಅಂದರೆ ನಾವು ಫಾರ್ಮರ್ಸ್ ಬಂದುಬಿಟ್ಟು ಹಾರ್ವೆಸ್ಟಿಂಗ್ ಆದಮೇಲೆ ಆ ಉಳಿದಿರೋ ಕ್ರಾಪ್ಸ್ನೆಲ್ಲ ಹಂಗೆ ಬಿಡಲ್ಲ. ನೆಕ್ಸ್ಟ್ ಕ್ರಾಪ್ಸ್ಗೋಸ್ಕರ ಫೀಲ್ಡ್ನ ಖಾಲಿ ಮಾಡಬೇಕಾಗುತ್ತೆ. ಅದಕ್ಕೆ ಅವ್ರು ಸುಟ್ಟಾಕ್ಬಿಡ್ತಾರೆ. ಆ ಸುಟ್ಟಾಕೋ ಸಂದರ್ಭದಲ್ಲಿ ಮೀಥೇನ್ ಇಲ್ಲ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಆ ಮೀಥೇನ್ ಬಂದುಬಿಟ್ಟು ರಿಲೀಸ್ ಆದಾಗ ಅಫ್ಕೋರ್ಸ್ ಇಟ್ ವುಡ್ ಗೋ ಇನ್ ಟು ದಿ ಏರ್ ಆ್ಯಂಡ್ ಆ ಏರ್ ಬಂದುಬಿಟ್ಟು ಡೆಲ್ಲಿ ಕೈಡೆಟ್ ಅಂದರೆ ಈ ಫಾರ್ಮರ್ಸ್ ಬಂದುಬಿಟ್ಟು ಡೆಲ್ಲಿ ಸೆಂಟ್ರ್ ಸಿಟಿ ಇರಲ್ಲ, ನೇಬರಿಂಗ್ ಸ್ಟೇಟ್ಸ್ ಅಂದರೆ ಹರಿಯಾಣ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಆ ಸ್ಟೇಟ್ಸಲ್ಲಿರ್ತಾರೆ. ಅವ್ರು ಏನು ಮಾಡ್ತಾರೆ, ಬರ್ನ್ ಆಗಿರುವಂಥ ಗ್ಯಾಸ್ ಅಂದರೆ ಟಾಕ್ಸಿಕ್ ಏರ್ ಏನಿರುತ್ತೆ, ಮೀಥೇನ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಅದನ್ನು ಲೈಕ್ ಬರ್ನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಏರ್ ಬಂದ್ಬಿಟ್ಟು ಟಾಕ್ಸಿಕ್ ಆಗುತ್ತೆ. ಆ ಟಾಕ್ಸಿಕ್ ಆದಾಗ ಸಿಟಿ ಸೆಂಟ್ರಿಗೆ ಬರುತ್ತೆ. ಲೈಕ್ ಡೆಲ್ಲಿ ಆಗಿರ್ಬೋದು, ನೋಯ್ಡಾ ಆಗಿರ್ಬೋದು, ಆ like congested area, urban cities ಬಂದಾಗ like it would get more polluted because of other reasons. Of course, this is the first problem of the Delhi's air pollution. Problem number 2, ಇಂಡಸ್ಟ್ರಿಯಲ್ ಪೊಲ್ಯೂಷನ್. ಅಂದರೆ ನಮ್ಮ ಇಂಡಿಯಾ ಇಸ್ ರ್ಯಾಪಿಡ್ಲಿ ಗ್ರೋಯಿಂಗ್. ಡೆಫಿನೆಟ್ಲಿ ವಿ ನೀಡ್ ದಿ ಇಂಡಸ್ಟ್ರೀಸ್ ಆಗಿರ್ಬೋದು, ಫ್ಯಾಕ್ಟ್ರೀಸ್ ಆಗಿರ್ಬೋದು. ಆದರೆ ನಮ್ಮ ನೇಚರ್ ಕೂಡ ನಾವು ಕೇರ್ ಮಾಡಲೇಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಆಫ್ಕೋರ್ಸ್ ಇಂಡಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್, ನೇಚರ್ ಕೂಡ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿರೋ ಸಂದರ್ಭದಲ್ಲಿ ನಾವು ನೇಚರ್ ಅಂದರೆ ವಿ ಡೋಂಟ್ ನೀಡ್ ಟು ಶಟ್ ಡೌನ್ ದಿ ಇಂಡಸ್ಟ್ರೀಸ್ ಆರ್ ದಿ ಫ್ಯಾಕ್ಟ್ರೀಸ್. ವಿ ನೀಡ್ ಟು ಹ್ಯಾವ್ ಅ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಆರ್ ದಿ ಪ್ರೋಟೋಕಾಲ್ಸ್ ವಿಚ್ ಶುಡ್ ಬಿ ಫಾಲೋಡ್ ಅಂತ. ಏನಾಗುತ್ತೆ ಅಂದರೆ ಲೈಕ್ ವಿ ಡೋಂಟ್ ಹ್ಯಾವ್ ಅ ಪ್ರಾಪರ್ ಸ್ಟ್ರಿಕ್ಟ್ ಆ್ಯಕ್ಷನ್ಸ್. ಇವಾಗ when you release the toxic air directly into any without any filtration, direct air release ಮಾಡಿದಾಗ ಆ ಸಂದರ್ಭದಲ್ಲಿ the air would get much polluted. ಈ ಸ್ಟಬಲ್ ಬರ್ನಿಂಗ್ ಒನ್ ರೀಸನ್. ಸೆಕೆಂಡ್ ರೀಸನ್ ಬಂದುಬಿಟ್ಟು ಈ ಇಂಡಸ್ಟ್ರಿಯಲ್ ಏರ್ ಟಾಕ್ಸಿಕ್ ಏರ್ ರಿಲೀಸ್ ಮಾಡ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ರಿಲೀಸ್ ಮಾಡಿದಾಗ ಲೈಕ್ ಇಟ್ ವುಡ್ ಆ್ಯಡ್ ಅನದರ್ ರೀಸನ್ ಫಾರ್ ದ್ಯಾಟ್. ರೀಸನ್ ನಂಬರ್ 3, ನಾವು ವೆಹಿಕಲ್ಸ್ನ ನಮ್ಮ ಪರ್ಪಸ್ಗೆ ಯೂಸ್ ಮಾಡ್ತೀವಿ, ಓನ್ ಪರ್ಪಸ್ಗೆ ಎಲ್ಲನೂ ಟ್ರಾವೆಲ್ ಮಾಡ್ತಿರ್ಬೇಕು ಅಂದರೆ ಓಕೆ. ಬಟ್ ಡೆಲ್ಲಿ ಅಂತ ಒಂದು ಚಿಕ್ಕ ಏರಿಯಾ, ಒಂದು ಚಿಕ್ಕ ಸಿಟಿಯಲ್ಲಿ, ಅಫ್ಕೋರ್ಸ್ ಇಟ್ಸ್ ಅ ಬಿಗ್ ಸಿಟಿ, ಬಟ್ ಅದರ ಪಾಪ್ಯುಲೇಷನ್ ನೋಡಿಕೊಂಡು ಅದರ ಸ್ಕ್ವೇರ್ ಫೀಟ್ ಏನಿದೆ, ಪರ್ ಸ್ಕ್ವೇರ್ ಫೀಟ್ ಡೆನ್ಸಿಟಿ, ಅದು ತುಂಬ ಕಂಜೆಸ್ಟೆಡ್ ಸಿಟಿ. ಆ ಚಿಕ್ಕ ಏರಿಯಾದಲ್ಲಿ 1.2 crore ವೆಹಿಕಲ್ ರಿಜಿಸ್ಟರ್ಡ್ ಆಗಿದೆ ಅಕಾರ್ಡಿಂಗ್ ಟು ದಿ RTO. ಅದು ಡೈಲಿ ಟ್ರಾವೆಲ್ ಕೂಡ ಮಾಡುತ್ತೆ. ಎಷ್ಟೋ ಜನ ಲೈಕ್ ಎಮಿಷನ್ ಟೆಸ್ಟ್ ಮಾಡಿಸಲ್ಲ, PVs ಕರೆಕ್ಟಾಗಿ ಮೇಂಟೈನ್ ಮಾಡಲ್ಲ, ಏನೂ ಮಾಡಲ್ಲ. ಆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆದಾಗ ಈ ಎರಡೂ ಫ್ಯಾಕ್ಟರ್, ಮತ್ತು ಫಸ್ಟ್ ಬಂದುಬಿಟ್ಟು ಸ್ಟಬಲ್ ಬರ್ನಿಂಗ್, ಇಂಡಸ್ಟ್ರಿಯಲ್ ಪೊಲ್ಯೂಷನ್, ಅದೆರಡೂ ಬಂದುಬಿಟ್ಟು ಆ್ಯಡ್ ಆಗುತ್ತೆ ಫಾರ್ ದಿ ಥರ್ಡ್ ರೀಸನ್. ಅದು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿರ್ಬೋದು ವೆಹಿಕಲ್ಸಿಂದ, ಅದೆಲ್ಲ ಆ್ಯಡ್ ಆದಾಗ ಪೊಲ್ಯೂಷನ್ ಇನ್ನೂ ಜಾಸ್ತಿ ಆಗುತ್ತೆ. ಫೋರ್ತ್ ರೀಸನ್, ಟೆಸ್ಟ್ ಆಫ್ ದಿ ಕನ್ಸ್ಟ್ರಕ್ಷನ್ಸ್. ನಾವು ಆವಾಗಲೇ ಹೇಳ್ದಂಗೆ ಇಂಡಿಯಾ ಫಾಸ್ಟಾಗಿ ಡೆವಲಪ್ ಆಗ್ತಾಯಿದೆ. ಹೌದು, ನಮ್ಮ ಹಾರ್ಟ್ ಆಫ್ ಇಂಡಿಯಾ ಬಂದುಬಿಟ್ಟು ಡೆಲ್ಲಿನೇ. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ಸ್ ಬೇಕಾಗುತ್ತೆ, ಕನ್ಸ್ಟ್ರಕ್ಷನ್ಸು ಮಾಡಲೇಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಲೈಕ್ ವಿ ಹ್ಯಾವ್ ಟು ಟೇಕ್ ಅ ಪ್ರೋಟೋಕಾಲ್ಸ್. ಲೈಕ್ ನೀವು ಕನ್ಸ್ಟ್ರಕ್ಷನ್ ಮಾಡಿದಾಗ ಫೀಲ್ಡ್ನ ಕವರ್ ಮಾಡಿರಬೇಕು, ಕನ್ಸ್ಟ್ರಕ್ಷನ್ ಸೈಟ್ನ ಕವರ್ ಮಾಡಿರಬೇಕು. ಬಟ್ ಅರೌಂಡ್ 50 to 60% ಕವರ್ ಮಾಡಿರಲ್ಲ. ಮತ್ತು ಲೈಕ್ ವೆನ್ ವಿ ಟ್ರಾವೆಲ್, ಬ್ರಿಕ್ಸ್ ಮ್ಯಾನುಫ್ಯಾಕ್ಚರ್ ಆಗಿರುವ ಡೆಸ್ಟ್ ಆಗಿರ್ಬೋದು, ಮತ್ತು ಮಣ್ಣು ಟ್ರಾವೆಲ್ ಮಾಡೋ ಟಿಪ್ಪರ್ ಆಗಿರ್ಬೋದು, ಅದೆಲ್ಲ ವಿ ಡೋಂಟ್ ಫೈಂಡ್ ಎನಿ ಕವರಿಂಗ್ಸ್ ಆನ್ ಇಟ್. ದಟ್ ಈಸ್ ದಿ ಥಿಂಗ್. ಡಸ್ಟ್ ಕೂಡ ಆ್ಯಡ್ ಆಗುತ್ತೆ ಈ ಸ್ಟಬಲ್ ಬರ್ನಿಂಗ್ಗೆ, ಮತ್ತು ಇಂಡಸ್ಟ್ರಿಯಲ್ ಅದೆಲ್ಲ ಆ್ಯಡ್ ಆದಾಗ ಪೊಲ್ಯೂಷನ್ ಇನ್ನೂ ಜಾಸ್ತಿ ಆಗುತ್ತೆ. ಈ ವಿಂಟರ್ಸಲ್ಲಿ ಯಾಕೆ ನೀವು ಈ ಮೇನ್ ಮೀಡಿಯಾ ಆಗಿರ್ಬೋದು, ಈ ಪೊಲಿಟಿಷಿಯನ್ಸ್ನ ಜಗಲ್ ಬಂದಿಸ್ ನೋಡಿರ್ಬೋದು, ಯಾಕೆ ವಿಂಟರಲ್ಲಿ ಅಂದರೆ ಲೈಕ್ ಇಟ್ ವುಡ್ ಗೆಟ್ ಆ್ಯಡ್ ಅಪ್ ಟು ದಿ ಫಾಗ್ ಆಲ್ಸೋ. ಅದು ಮೂರು ಸೇರಿದಾಗ ನಮ್ಮ AQI 1200 ಕ್ರಾಸ್ ಆಗ್ತಿದೆ. ಇಂಪ್ಯಾಕ್ಟ್ ನಿಮ್ಗೆ ಗೊತ್ತಾ, ಸ್ಮೋಕಿಂಗ್ ಮಾಡಿದಾಗ ಲೈಕ್ ಒಬ್ಬ ನಾರ್ಮಲ್ ಸ್ಮೋಕಿಂಗ್ ಮಾಡಿದಾಗ ಮನುಷ್ಯ ಲಿವರ್ ಡ್ಯಾಮೇಜ್ ಆಗುತ್ತೆ. ಆದರೆ ನೀವು ಡೆಲ್ಲಿಯಲ್ಲಿ ಒಂದು 4 to 5 years ಬದುಕಿದ್ರೆ ಸಾಕು, ನಿಮ್ಮ ಲಿವರ್ ಡ್ಯಾಮೇಜ್ ಆಗುತ್ತೆ. ಎಷ್ಟು ಗೊತ್ತಾ, ಒಬ್ಬ ಮನುಷ್ಯ 20 cigarettes per day ಸ್ಮೋಕ್ ಮಾಡಿದ್ರೆ ಎಷ್ಟು ಡ್ಯಾಮೇಜ್ ಆಗುತ್ತೋ ಅಷ್ಟೇ ಡ್ಯಾಮೇಜ್ ಕೂಡ ನಾರ್ಮಲ್ ಏರ್ ನಾವು ಡೆಲ್ಲಿಯಲ್ಲಿ ಹೋಗ್ಬಿಟ್ಟು ಬ್ರೀತ್ ಮಾಡಿದ್ರೆ ಅಷ್ಟು ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೆ ಸೊಲ್ಯೂಷನ್ಸೇ ಇಲ್ವಾ ಅಂದರೆ ಡೆಫಿನೆಟ್ಲಿ ನಾನು ಆವಾಗಲೇ ಹೇಳ್ದಂಗೆ ಪ್ರತಿಯೊಂದು ದೋಷಕ್ಕೂ ಒಂದು ಪರಿಹಾರ ಇದ್ದಂಗೆ ನಮ್ಮ ಡೆಲ್ಲಿ ಏರ್ ಪೊಲ್ಯೂಷನ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇದೆ. ಹಿಸ್ಟ್ರಿ ಆ್ಯಂಡ್ ರೆಫರೆನ್ಸಸ್. ನಿಮಗೆ ಚೈನಾ ಗೊತ್ತಿರ್ಬೋದು. ಬೀಜಿಂಗ್ ಸಿಟಿ ನಮ್ಮ ಡೆಲ್ಲಿ ಏರ್ ಪೊಲ್ಯೂಷನ್ಗೆ ಏನಿದೆ ಅದಕ್ಕಿಂತ 2 times ಅಂದರೆ 2000 AQI ವರೆಗೂ ರೀಚ್ ಆಗ್ತಾಯಿತ್ತು. ಆದರೆ ಅವರು ಇವಾಗ 400 to 300 AQI ಒಳಗಡೆ ತಂದಿದ್ದಾರೆ. ಅಷ್ಟೊಂದು ಪಾಪ್ಯುಲೇಟೆಡ್ ಅಂದರೆ
ಸಿಟಿ ಆಗಿದ್ರು ನಮ್ಮ ಡೆಲ್ಲಿಗಿಂತ ಡೆನ್ಸ್ಲಿ ಪಾಪ್ಯುಲೇಟೆಡ್ ಅದು ಬೀಜಿಂಗ್. ಆದರೂ ಕೂಡ ನಾವು ಲೆಸ್ ಪಾಪ್ಯುಲೇಟೆಡ್ ಆಗಿದ್ರು ಕೂಡ ಲೈಕ್ ವಿ ಆರ್ ಮೋರ್ ಪೊಲ್ಯೂಟೆಡ್ ಸಿಟಿ ದ್ಯಾನ್ ಬೀಜಿಂಗ್ ಟುಡೇ. ಅದು ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಲೈಫಲ್ಲಿ ಅಂತ ನಾನು ಅವಾಗಲೇ ಹೇಳಿದ್ದೆ ನಿಮಗೆ. ನಾವು ಹೆಂಗೆ ಈ ಸೊಲ್ಯೂಷನ್ಸ್ನೆಲ್ಲ ಮಾಡ್ಬೋದು ಅಂದರೆ, ಅವರು $200 ಮಿಲಿಯನ್ ಜಾಸ್ತಿ ಖರ್ಚು ಮಾಡಿ ಅವರು ಪೊಲ್ಯೂಷನ್ನ ರೆಡ್ಯೂಸ್ ಮಾಡಿದ್ದಾರೆ. ಆದರೆ ನಮ್ಮ ಇಂಡಿಯಾದಲ್ಲಿ ಅಷ್ಟೊಂದು ಫಿನಾನ್ಷಿಯಲ್ ಕೆಪಾಸಿಟಿ ಇಲ್ಲ. ಆದರೂ ಕೂಡ ನಾವು ರೆಡ್ಯೂಸ್ ಮಾಡ್ಬೋದು. ಅದರ ರಿಸಲ್ಟ್ಸ್ ಅದಕ್ಕಿಂತ ಚೆನ್ನಾಗಿರ್ಬೋದು, ಇಲ್ಲ ಸೇಮ್ ಇರ್ಬೋದು. ಸೊಲ್ಯೂಷನ್ಸ್ ನಮಗೆ ಗೊತ್ತಿರ್ಬೋದು, ನಾವು ಯಾವಾಗಲೂ ಇಂಡಿಯನ್ಸ್ ಬಂದುಬಿಟ್ಟು ಗೌರ್ಮೆಂಟ್ನ ಬ್ಲೇಮ್ ಮಾಡಿ ನಾವು ಸೈಲೆಂಟಾಗಿರ್ತೀವಿ. ಆದರೆ ಈ ಪೊಲ್ಯೂಷನ್ ವಿಷಯದಲ್ಲಿ ಅವ್ರು ಆರಾಮಾಗಿರ್ತಾರೆ, ಯಾಕಂದರೆ ಅವ್ರ ಹತ್ರ ಏರ್ ಪ್ಯೂರಿಫೈಯರ್ ಆಗಿರ್ಬೋದು, ಬೇರೆ ಬೇರೆ ಟೆಕ್ನಾಲಜಿ ಇರುತ್ತೆ, ಅವ್ರ ಮನೆಯಲ್ಲಿ ಆರಾಮಾಗಿರ್ತಾರೆ, ಕಾರಲ್ಲಿ ಟ್ರಾವೆಲ್ ಮಾಡ್ತಾರೆ. ಸೊ ದಟ್ ಇಟ್ ವೋಂಟ್ ಇಂಪ್ಯಾಕ್ಟ್ ದಿ ಪೊಲಿಟಿಷಿಯನ್ ಸೋ ಮಚ್ ಆರ್ ದಿ ಬಿಸ್ನೆಸ್ ಮೆನ್ ಸೋ ಮಚ್. ನಾವು ಲೈಕ್ ವಿಲ್ ಜಸ್ಟ್ ಬ್ಲೇಮ್ ಅಂಡ್ ಜಸ್ಟ್ ಕೀಪ್ ಕ್ವೈಟ್. ಬಟ್ ಈ ಸಂದರ್ಭದಲ್ಲಿ ನಾವು ಆ್ಯಕ್ಷನ್ ತಗೊಳ್ಳೇಬೇಕಾಗಿದೆ. ನಾವು ಏನೇನು ಆ್ಯಕ್ಷನ್ಸ್ ತಗೋಬೋದು ಅಂತ ಹೇಳಿದ್ರೆ, ಗೌರ್ಮೆಂಟು ಫಸ್ಟು ಬ್ಯಾನ್ ಮಾಡೋದು ಫೈರ್ಸ್ನ. ಅಂದರೆ ದೀಪಾವಳಿ ಬಂದ ತಕ್ಷಣ ಪಟಾಕಿನ ಬ್ಯಾನ್ ಮಾಡೋದು, ಫೈರ್ ಕ್ರ್ಯಾಕರ್ಸ್ ಆಗಿರ್ಬೋದು, ಬೇರೆ ಬೇರೆ ಬ್ಯಾನ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಆದರೆ ಅದು ಬರೀ ದಿವಾಲಿ ಟೈಮಲ್ಲಿ ಮಾತ್ರ ಆಗಿರುತ್ತೆ. ಅದೇ ಪಾರ್ಟಿ ಏನು ಬ್ಯಾನ್ ಮಾಡಿದೆ ಅವ್ರು ಏನು ಸೀಟ್ ಗೆದ್ದರೆ, ಇಲ್ಲಾಂದರೆ ಸ್ಟೇಟ್ ಎಲೆಕ್ಷನಲ್ಲಿ ಗೆದ್ದರೆ ಅವರೇ ಪಟಾಕಿ ಹಂಚಿ ಸೆಲೆಬ್ರೇಷನ್ ಮಾಡ್ತಾರೆ. ಪಟಾಕಿ ಡೆಫಿನೆಟ್ಲಿ ಶುಡ್ ಬಿ ಬ್ಯಾಂಡ್. ಅಂದರೆ ಫೈರ್ ಕ್ರ್ಯಾಕರ್ಸ್ ಶುಡ್ ಬಿ ಡೆಫಿನೆಟ್ಲಿ ಬ್ಯಾಂಡ್, ಬಟ್ ನಾಟ್ ಓನ್ಲಿ ಆನ್ ದೀಪಾವಳಿ ಆರ್ ದಿವಾಲಿ. ಇಟ್ ಶುಡ್ ಬಿ ಬ್ಯಾಂಡ್ ಆನ್ ಎವ್ರಿ ಒಕೇಶನ್ ಲೈಕ್ ವೆಡ್ಡಿಂಗ್, ಪೊಲಿಟಿಕಲ್ ಈವೆಂಟ್ಸ್, ರ್ಯಾಲೀಸ್ ಎಕ್ಸೆಟ್ರಾ. ಟಾಪಿಕ್ 2, ಇವತ್ತು ನಾವು ಬರೀ ಗೌರ್ಮೆಂಟ್ನೇ ಬ್ಲೇಮ್ ಮಾಡೋಕ್ಕಾಗಲ್ಲ. ನಾವು 1.2 crores ವೆಹಿಕಲ್ನ ಡೈಲಿ ಯೂಸ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡಿದ ತಕ್ಷಣ ಅದು ಅಫ್ಕೋರ್ಸ್ ಪೊಲ್ಯೂಟೆಡ್ ಆಗೇ ಆಗುತ್ತೆ. ನಾವು ಕಾರ್ ಪುಲ್ಲಿಂಗ್ ಇಲ್ವಾ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಪ್ಲ್ಯಾಂಟ್ಸ್ನ ಇನ್ನು ಜಾಸ್ತಿ ಬೆಳೆಸಿ ಅದನ್ನು ಕೂಡ ಏರ್ ಪೊಲ್ಯೂಷನ್ನ ಕಮ್ಮಿ ಮಾಡ್ಬೋದು. ಟೆಕ್ನಾಲಜೀಸ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ಸ್ ಸೊಲ್ಯೂಷನ್ಸ್. ಇವಾಗ ಗೌರ್ಮೆಂಟ್ ಫೈರ್ ಕ್ರ್ಯಾಕರ್ಸ್ ಬ್ಯಾನ್ ಮಾಡಿ ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಇಂಪ್ರೂವ್ ಆದಮೇಲೆ ಕೂಡ ನಾವು AI ಇಲ್ಲ ಲೈಕ್ ಟೆಕ್ನಾಲಜಿ ಯೂಸ್ ಮಾಡಿ ಇನ್ನೂ ಬೆಟರ್ ಮಾಡ್ಬೋದು. ಹೆಂಗೆ ಗೊತ್ತಾ, ಲೈಕ್ ವಿ ಕುಡ್ ಇನ್ಸ್ಟಾಲ್ ದಿ ಸ್ಮೋಕ್ ಟವರ್ಸ್ ಆಗಿರ್ಬೋದು, ಮತ್ತು ಏರ್ ಪ್ಯೂರಿಫೈಯರ್ಸ್ ಆನ್ ದಿ ಸ್ಟ್ರೀಟ್ಸ್, ಆನ್ ಪಬ್ಲಿಕ್ ಸ್ಪೇಸಸ್. ಇನ್ನು ಬೇರೆ ಬೇರೆ ರೀತಿಯಾದಂಥ ಟೆಕ್ನಾಲಜೀಸ್ ಇವಾಗ AI ಕೂಡ ಬರ್ತಾ ಇದೆ. ಅದನ್ನೆಲ್ಲ ಯೂಸ್ ಮಾಡಿ ಗೌರ್ಮೆಂಟ್ ಆಗಿರ್ಬೋದು ಇಬ್ಬರು ಸೇರಿ ಕೊಲಾಬ್ರೇಷನ್ ಆದರೆ ಮಾತ್ರ ಈ ಪೊಲ್ಯೂಷನ್ ನಾವು ಸ್ಟಾಪ್ ಮಾಡೋಕ್ಕಾಗುತ್ತೆ. ಡೆಲ್ಲಿ ಏರ್ ಪೊಲ್ಯೂಷನ್ ಡೆಲ್ಲಿಗೆ ಮಾತ್ರ ಲಿಮಿಟ್ ಆಗಿಲ್ಲ. ನಾವು ನೆಕ್ಸ್ಟು ನಮ್ಮ ಬೇರೆ ಬೇರೆ ಸಿಟಿ, ಬ್ಯಾಂಗ್ಳೂರ್ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, AQ ಕೂಡ ಜಾಸ್ತಿ ಆಗ್ತಾ ಇದೆ. ನಾವು ಕರೆಕ್ಟಾಗಿ ಟೆಸ್ಟ್ ಮಾಡ್ತಾ ಇಲ್ಲ ಲೈಕ್ ವಿ ಆರ್ ಜಸ್ಟ್ ಇಗ್ನೋರಿಂಗ್ ಇಟ್. ಇವಾಗ ನಾವು ಡೆಲ್ಲಿಯಿಂದ ಏನು ಕಲಿಬೋದು ಅಂದರೆ, ನಮ್ಮ ಫ್ಯೂಚರ್ಸ್ ಬ್ಯಾಂಗ್ಳೂರ್ ಆಗಬೇಕು, ಸದರ್ನ್ ಸಿಟೀಸ್ ಆಗಿರ್ಬೋದು, ಬೇರೆ ಬೇರೆ ನಾರ್ತ್ ಇಂಡಿಯಾ ಆಲ್ಮೋಸ್ಟ್ ತುಂಬ ಲೈಕ್ ಬೇರೆ ಬೇರೆ ಮುಂಬೈ ಆಗಿರ್ಬೋದು, ನೋಯ್ಡಾ ಆಲ್ರೆಡಿ ಜಾಸ್ತಿ ಆಗ್ತಾ ಇದೆ ಏರ್ ಪೊಲ್ಯೂಷನ್ಸು. ಬಟ್ ಬ್ಯಾಂಗ್ಳೂರ್ ಅಂದರೆ ಕಂಪೇರ್ ಮಾಡ್ಕೊಂಡು ಇಟ್ಸ್ ಓಕೆ ಬೆಟರ್, ಬಟ್ ನಾಟ್ ದಿ ಬೆಸ್ಟ್. ಸೊ ನಾವು ಇವಾಗಲಿಂದನೇ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಮೆಟ್ರೋ, ಬಸ್ ಎಲ್ಲ ಯೂಸ್ ಮಾಡಿ ಸ್ಟಾರ್ಟ್ ಮಾಡೋದ್ರಿಂದ ನಾವು ಆ ಲೆವೆಲ್ಗೆ ರೀಚ್ ಆಗದಿರೋ ಕಾಪಾಡ್ಕೋಬೋದು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ನನ್ನ ಫಸ್ಟ್ ವಿಡಿಯೋ ಇದು. ಏನೋ ಮಿಸ್ಟೇಕ್ಸ್, ಕರೆಕ್ಷನ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಪ್ಯಾಕ್ಟ್ ಹೈವ್ ಮತ್ತೆ ಸಿಗೋಣ ಇನ್ನೊಂದು ಇಂಪ್ಯಾಕ್ಟ್ಫುಲ್ ಸ್ಟೋರಿ ಜೊತೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಇಂಪ್ಯಾಕ್ಟ್ ಹೈವ್ ಯೂಟ್ಯೂಬ್ ಚಾನಲ್.